ಬೆಳ್ತಂಗಡಿ ತಾಲೂಕು ಕಲ್ಮಂಜ ಗ್ರಾಮದ ದೇವರಗುಡ್ಡೆ ಸಮೀಪದ ಉಂಗ್ರೋಟು ನಿವಾಸಿಯಾದ ಡಿಕಮ್ಮ ಅವರ ಮನೆಯು ಮೊನ್ನೆ ತಾನೇ ಸುರಿದ ಭಾರಿ ಮಳೆಯಿಂದ ನೆಲಸಮವಾಗಿದೆ. ಹಾಗಾಗಿ ಕಡು ಬಡತನದಲ್ಲಿದ್ದ ಈ ಮನೆಯ ವಿಚಾರವನ್ನು ತಿಳಿದ ವೀರಕೇಸರಿ ಬೆಳ್ತಂಗಡಿ ಕಲ್ಮಂಜ ಸಂಗಮ ತಂಡವು ತಾಲೂಕು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶಶಿಧರ ಕಲ್ಮಂಜರೊಂದಿಗೆ ಭೇಟಿ ನೀಡಿ ಮನೆಯವರ ಪರಿಸ್ಥಿತಿಯನ್ನು ಮನಗಂಡು ಇದೀಗ ಮನೆಯ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದ್ದು ಅದರಂತೆ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಹರೀಶ್ ಪೂಂಜಾ, ಎಂಎಲ್ಸಿ ಪ್ರತಾಪ ಸಿಂಹ ನಾಯಕ್, ವಕೀಲರಾದ ಗೋಪಾಲಕೃಷ್ಣ ಗೌಡ ಕುಲ್ಲೂರಿ, ಉದ್ಯಮಿಗಳಾದ ರತನ್ ಸಿಂಗ್, ಎಚ್ಆರ್ ಪಾಟೀಲ್ ಹಾಗೂ ಅರವಿಂದ ಕಾಮತ್, ಪ್ರಭಾಕರ ಸಿಜೆ, ಕೃಷ್ಣಪ್ಪ ಗುಡಿಗರ್, ವಿಪತ್ತು ನಿರ್ವಹಣಾ ತಂಡದ ಸದಸ್ಯ ಸಚಿನ್ ಗೌಡ ಕಲ್ಮಂಜ ಹಾಗೂ ಸಂಘದ ಇತರ ಸದಸ್ಯರು ಭಾಗವಹಿಸಿದ್ದರು. ಮೊದಲ ಕಾರ್ಯಕ್ರಮ ಖಂಡಿತವಾಗಿಯೂ ನಾವು ಏನು ಮನಸ್ಸಿನಲ್ಲಿ ಎನಿಸಿದ್ದೇವೆ ಅಥವಾ ಯಾವ ರೀತಿಯ ಒಂದು ಮನೆ ನಿರ್ಮಾಣ ಆಗಬೇಕು ಅಂತೇಳಿ ಕನಸು ಕಂಡಿದ್ದೇವೆ, ಅದಕ್ಕಿಂತಲೂ ಸುಂದರವಾಗಿ ಈ ಮನೆ ಮೂಡಿಬರಲಿ. ಪ್ರಾರಂಭ ಆದಂತಹ ಈ ಕೆಲಸ ಅತ್ಯಂತ ಶೀಘ್ರವಾಗಿ ಆಗುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ. ಅವರು ಈ ಮನೆಯಲ್ಲಿ ವಾಸ ಮಾಡುವುದರ ಮೂಲಕ ಅವರ ಜೀವನ ಒಳ್ಳೆಯದಾಯಿತು ಅಂತ ಹೇಳುವಂತಹ ರೀತಿಯ ಏನು ಭಾಗ್ಯ ದೇವರು ಆ ಕುಟುಂಬಕ್ಕೂ ಕರುಣಿಸಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಯುವಶಕ್ತಿ ಒಟ್ಟಾದರೆ ಅದು ಬರೀ ಮಾತಿಗೋಸ್ಕರ ಹೇಳುವಂತಹ ವಿಷಯ ಅಲ್ಲ. ಏನಾದರೂ ಮಾಡಬೇಕು ಅಂತ ಹೇಳುವಂತಹ ವಿಶ್ವಾಸ ಮನಸ್ಸು ನಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಎಷ್ಟೇ ಯಾವ ರೀತಿಯಲ್ಲಿಯೂ ಅದನ್ನು ಪೂರ್ಣಗೊಳಿಸುವಂತಹ ಶಕ್ತಿ ನಮ್ಮೊಳಗೆ ಇದೆ. ಆ ಶಕ್ತಿಯನ್ನು ಗುರುತಿಸಿ ನಾವು ಈ ಕೆಲಸವನ್ನು ಸಾಧ್ಯವಾದಷ್ಟು ಬೇಗ ಮಾಡುವ ರೀತಿಯಲ್ಲಿ ಆಗಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲ ಹಿರಿಯರು ಗಣ್ಯರು ಎಲ್ಲ ಇದ್ದು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೇವೆ. ನಮ್ಮನ್ನೆಲ್ಲ ಕರೆದು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕಾದಂತಹ ಏನು ಕೆಲಸ ಇದೆ ಅದು ಶೀಘ್ರವಾಗಿ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.